ಯಾವ ಥರ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತೇಳಿ ಅದನ್ನು ಯಾರಿಗೆ ತಿಳಿಬಾರ್ದಂತೇಳಿ ಎಲ್ಲ ನೆಟ್ವರ್ಕ್ ಸಹಿತ ಬಂದ್ ಮಾಡಿದ್ದಾರೆ, ಗೊತ್ತಾಗಬಾರ್ದಂತೇಳಿ. ಆದರೂ ಸಹಿತ ಹುಡುಗರು ಎಲ್ಲರಿಗೆ ವಿಡಿಯೋ ಕಳಿಸಿ ಎಲ್ಲರೂ ತಿಳಿಸ್ತಿದ್ದಾರೆ ಅಲ್ಲಿ ಏನೇನು ಆಗ್ತಾ ಇದೆ ಅಂತೇಳಿ. ರಕ್ತ ಬರುವಂಗೆ ಹೊಡಿತಾ ಇದ್ದಾರೆ ಮಕ್ಕಳಿಗೆ. ಇವತ್ತೇನು ವಿದ್ಯಾರ್ಥಿಗಳು ಕುಣಿದು ನಿಮಗೆ ಓಟ್ ಹಾಕಿದ್ರೆ ಬಿ ಜೆ ಪಿ ಅಂತೇಳಿ, ಇವತ್ತು ಅದೇ ವಿದ್ಯಾರ್ಥಿಗಳು ನ್ಯಾಯ ಕೇಳಿದ್ರೆ ನೀವು ದೇಶದ್ರೋಹಿಗಳಂದ್ರಿ ಅಂದರೆ ನಿಮ್ಮಂಥ ಚರ್ಮದಪ್ಪ ಅಂತ ನಾಚಿಕೆ ಮಾನ ಮರ್ಯಾದೆ ಈ ಮೂರು ಬಿಟ್ಟಿರ್ತಕ್ಕಂಥ ಪಕ್ಷ ಯಾವುದಾದ್ರೆ ಬಿ ಜೆ ಪಿ ಅಂತಕ್ಕಂಥ ಹೇಳಕ್ಕೆ ಇಷ್ಟಪಡ್ತೀನಿ. ಹೋರಾಟ ಮಾಡಕ್ಕೆ ಹಕ್ಕಿಲ್ಲ ಅಂತಂದ್ರೆ ಹೆಂಗಿದು? ನಮ್ಮ ದೇಶದಲ್ಲಿ ತಪ್ಪಾಗತ್ತಂದ್ರೆ ಅವ್ರು ಹೋರಾಟ ಮಾಡತ್ತಾರೆ. ಇದ್ರಾಗ ಯಾವುದು ಪಕ್ಷನೂ ನಾವು ಇದು ಮಾಡಿಲ್ಲ, ಏನಿಲ್ಲ. ಇದು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋದು ಒಂದು ಪ್ರೊಟೆಸ್ಟ್ ಇದೆ. ಆ ಪ್ರೊಟೆಸ್ಟನ್ನು ಇವರು ಮಾಡಿಕೊಡ್ಲಿಲ್ಲ ಅಂತಂದರೆ ಇದು ತಪ್ಪು. ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಮಾಡಬೇಕು. ಆಮೇಲೆ ಇಷ್ಟೆಲ್ಲ ಅವರು ನೋಡ್ತಾ ಇದ್ದಾರೆ, ಇಷ್ಟೆಲ್ಲ ಪ್ರೊಟೆಸ್ಟ್ ಆಗತೈತಿ, ಇಷ್ಟೆಲ್ಲ ಯುವಕರು ಇದು ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ಧರ್ಮೇಂದ್ರ ಪ್ರಧಾನ್ ಅವರು ಅವ್ರಿಗೆ ರೆಸ್ಪಾನ್ಸ್ ಮಾಡಿಲ್ಲ. ಇವರು ನರೇಂದ್ರ ಮೋದಿ ಅವರು ಹೊರಗಿನ ದೇಶ ಎಲ್ಲ ಅಡ್ಡಾಡ್ತಾರೆ, ಬೇರೆ ದೇಶಕ್ಕೆ ಹೋಗ್ತಾರೆ, ಟ್ರಿಪ್ ಅಡ್ಡಾಡ್ತಾರೆ. ಅಲ್ಲೇ ಜಂತರ್ ಮಂತರದಲ್ಲಿ ಬಂದು ವಿದ್ಯಾರ್ಥಿಗಳಿಗೆ ಮಾತಾಡೋಕ್ಕೆ ಟೈಮ್ ಇಲ್ಲ ಅವರಿಗೆ. ವಿದ್ಯಾರ್ಥಿಗಳನ್ನು ಕೇಳೋಕ್ಕೆ ಟೈಮ್ ಇಲ್ಲ. ವಿದ್ಯಾರ್ಥಿಗಳು ಅವರೇನು ಟೆರರಿಸ್ಟಾ? ಇದೇ ಸೋನಂ ವಾಂಗ್ಚುಕ್ಗೆ ನೀವು ಚೈನೀಸ್ ಏಜೆಂಟ್ ಅಂತಂದ್ರಿ, ಇವತ್ತು ಹೇಳ್ತೀರಿ. ನಿನ್ನೆ ಹೋಗಿ ಯೂನಿಯನ್ ಮಿನಿಸ್ಟರ್ ಹೋಗಿ ಅವ್ರಿಗೆ ಇದು ಜ್ಯೂಸ್ ಕೊಡಿಸಿ ಅವ್ರು ಉಪವಾಸ ಅಂತ ಕೆಲಸ ಮಾಡ್ತಾ ಇದ್ರಿ. ಅಂದರೆ ನಿಮ್ಮ ಸ್ಟ್ಯಾಂಡ್ ನಿಮಗೆ ಗೊತ್ತಿಲ್ಲ. ಯುವಕರು ಪರವಾಗಿದ್ದೀರೋ ಅಥವಾ ಯುವಕರು ವಿರೋಧಿಯಾಗಿದ್ದೀರೋ ನಿಮಗೆ ಗೊತ್ತಿಲ್ಲ. ಈಗ ದೇಶ ವಿರೋಧಿ ಅಂತಾರೆ, ಯುವಕರು ಏನು ದೇಶ ವಿರೋಧಿಗಳ? ಏನು ನೀವು ಹೇಳೋ ಅರ್ಥ ಏನೋ ಅದ್ರದ್ದು? ಇವತ್ತಿನ ದಿವಸ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿ ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನೀಟ್ ಎಕ್ಸಾಮ್ನಲ್ಲಿ ಪೇಪರ್ ಲೀಕ್ ಆಗಿರ್ಬೋದು, ಹಾಗೆ ಸುಸೈಡ್ ಆಗಿರ್ಬೋದು. ಅದು ಮೊನ್ನೆ ತಾನೇ ದೆಹಲಿಯಲ್ಲಿ ನಡೆದಿರುವಂಥ ಒಂದು ಘೋರವಾದ ಹೋರಾಟ. ಅದರಲ್ಲಿ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಪೊಲೀಸರನ್ನು ಬಿಟ್ಟು ಅವ್ರಿಗೆ ಹೊಡೆದಿರುವಂಥ ದೃಶ್ಯಗಳನ್ನು ಎಲ್ಲರೂ ನೋಡಿದ್ದೀರಿ. ಇದು ಒಂದು ಘೋರವಾದ ಅನ್ಯಾಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ವಿದ್ಯಾರ್ಥಿಗಳ ಮೇಲೆ. ಯಾಕಂತಂದ್ರೆ ಇವಾಗ ನೋಡ್ರಿ, ಪಾಪ ಒಂದು ಕಷ್ಟಪಟ್ಟವರು ಒಂದು ವರ್ಷ ಹೆಂಗೆ ಕಳಿಬೇಕಂತಂದು ಹೇಳಿದ್ರೆ ವಿದ್ಯಾರ್ಥಿಗಳು ಒಂದು ವರ್ಷ ಅಲ್ಲ, ಒಂದು ದಿನಾನೂ ಅವರಿಗೆ ಪ್ರಾಮುಖ್ಯವಾದ ದಿನವಾಗಿರ್ತೈತಿ. ಅಂಥದ್ರಲ್ಲಿ ಒಂದು ವರ್ಷ ಅವರ ಎಕ್ಸಾಮ್ಸ್ ಪ್ರಿಪೇರ್ ಮಾಡಿ ಎಕ್ಸಾಮ್ಸಿಗೆ ಅಟೆಂಡ್ ಆಗಿರ್ತಾರೆ. ಈ ಥರ ಲೀಕ್ ಮಾಡೋದಾಗಲಿ, ಆಮೇಲೆ ದುಡ್ಡಿದ್ದವರಿಗೆ ಪೇಪರ್ ಮಾರ್ಕೊಳ್ಳೋದಾಗಲಿ, ಈ ಪದ್ಧತಿನ ಕಡೆಗಣಿಸ್ಬೇಕು. ನಮ್ಗೆ ಧರ್ಮೇಂದ್ರ ಪ್ರಧಾನ್ ಅವರು ಈ ಕೂಡಲೇ ನಮ್ಗೆ ಇದನ್ನ ರಾಜೀನಾಮೆ ಕೊಡಬೇಕಂತಂದು ಹೇಳಿ ಈ ಮೂಲಕ ಕೇಳ್ಕೊತೀವಿ. ಈಗ ಎಲ್ಲರೂ ಗೊತ್ತಿದ್ದಂಗೆ ಜಂತರ್ ಮಂತರದಲ್ಲಿ ಏನು ನಡೀತಾ ಇದೆ ಎಲ್ಲರೂ ನೋಡ್ತಾ ಇದ್ದಾರೆ. ಅಲ್ಲಿ ಯಾವ ಥರ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತೇಳಿ ಅದನ್ನು ಯಾರಿಗೆ ತಿಳಿಬಾರ್ದಂತೇಳಿ ಎಲ್ಲ ನೆಟ್ವರ್ಕ್ ಸಹಿತ ಬಂದ್ ಮಾಡಿದ್ದಾರೆ, ಗೊತ್ತಾಗಬಾರ್ದಂತೇಳಿ. ಆದರೂ ಸಹಿತ ಹುಡುಗರು ಎಲ್ಲರಿಗೆ ವಿಡಿಯೋ ಕಳಿಸಿ ಎಲ್ಲರೂ ತಿಳಿಸ್ತಿದ್ದಾರೆ ಅಲ್ಲಿ ಏನೇನು ಆಗ್ತಾ ಇದೆ ಅಂತೇಳಿ. ರಕ್ತ ಬರುವಂಗೆ ಹೊಡಿತಾ ಇದ್ದಾರೆ ಮಕ್ಕಳಿಗೆ. ಮತ್ತು ಹೆಣ್ಮಕ್ಳಿಗಂತ ಸಹಿತ ನೋಡ್ತಾ ಇಲ್ಲ, ಅವ್ರಿಗೂ ಸಹಿತ ಹೆಂಗೆ ಬೇಕಂಗೆ ಎಲ್ಲಿ ಬೇಕಲ್ಲಿ ಬೈಯೋದು ಹೊಡಿಯೋದು ಮಾಡ್ತಾ ಇದ್ದಾರೆ. ಇವರು ಯಾಕೆ ಈ ಥರ ಮಾಡ್ತಾರೆ ಅವರು ತಿಳ್ಕೊಬೇಕು. ಈ ಥರ ವಿದ್ಯಾರ್ಥಿಗಳ ಮೇಲೆ ಈ ಥರ ದಬ್ಬಾಳಿಕೆ ಮಾಡೋದು ಇದನ್ನು ನಾವು ವಿರೋಧ ಮಾಡ್ತೀವಿ. ಮತ್ತು ಇವತ್ತಿನ ದಿವಸ ಎಲ್ಲ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಎಲ್ಲ ವಿದ್ಯಾರ್ಥಿಗಳು ಬಂದು ಈ ಒಂದು ಅಲ್ಲಿ ಜಂತರ್ ಮಂತರದಲ್ಲಿ ಏನು ನಡೀತಾ ಇದೆ ಅದಕ್ಕೆ ಇವರೊಂದು ಕೂಗನ್ನು ಕೂಡಿಸಿ ಇದನ್ನು ಸಕ್ಸಸ್ ಮಾಡಬೇಕಂತ ಹೇಳಿ ಇವತ್ತೇನು ಮಾಡ್ತಿದ್ರು ಅದಕ್ಕೆ ಎಲ್ಲರಿಗೂ ನಾನು ಧನ್ಯವಾದ ಹೇಳುತ್ತೇನೆ. ಏನು 8 ವರ್ಷದಾಗ ಬಿ ಜೆ ಪಿ ಸರ್ಕಾರ ಇತ್ತಲ್ಲ, 8 ವರ್ಷದಾಗ 89 ಸಲ ಪೇಪರ್ ಲೀಕ್ ಆಗಿದೆ ಸರ್. ಮೊನ್ನೆ ಎಕ್ಸಾಮ್ ಆಯ್ತು ಪೇಪರ್ ಲೀಕ್ ಆಗುತ್ತೆ, ಮತ್ತು ನಿನ್ನ ಎಕ್ಸಾಮ್ ಆಯ್ತು ಪೇಪರ್ ಲೀಕ್ ಆಯ್ತು, ಮತ್ತು 3rd ಸಲ ನೀಟ್ ಎಕ್ಸಾಮ್ ಇಟ್ಟಾರ, ಮತ್ತು ಬೇರೆ ಕಡೆ ಸ್ಟೇಟ್ ಒಳಗೂ ಎಕ್ಸಾಮ್ ಲೀಕ್ ಆಗಿದೆ. ಹಾಗಾಗಿ ಈ ಪ್ರಧಾನಲಿಂತ್ರ ಎಲ್ಲ ಸ್ಟೂಡೆಂಟ್ಸ್ಗೂ ಗಂಡಾಂತರ ಕಾದೈತಿ. ಪ್ರಧಾನ ಎಲ್ಲಿ ಮಟ್ಟ ರಾಜೀನಾಮೆ ಕೊಡೋದಿಲ್ಲ ಅಲ್ಲಿ ಮಟ್ಟ ನಮ್ಮ ಸ್ಟೂಡೆಂಟ್ ಯೂನಿಯನ್ ಎಲ್ಲರೂ ಅವ್ರ ವಿರುದ್ಧ ಹೋರಾಟ ಮಾಡ್ಕೊತಿರ್ತೀವಿ. ಇವರು ಬಿ ಜೆ ಪಿ ಪೊಲೀಸರು ಮುಂದೆ ಬಿಟ್ಟು ಏನು ರೌಡಿಸಮ್ ತೋರಿಸತ್ತಲ್ಲ, ಅದಕ್ಕೆ ನಾವು NS ಆಯ್ತು ಯೂತ್ ಕಾಂಗ್ರೆಸ್ ಆಯ್ತು ಯಾರು ಹೆದರೋದಿಲ್ಲ. ಇವತ್ತಿನ ದಿನ ಜಂತರ್ ಮಂತರ್ ಒಳಗೆ ಡೆಲ್ಲಿ ಒಳಗೆ ಕಳೆದ 1 ತಿಂಗಳಿಂದ 20 ವಿದ್ಯಾರ್ಥಿಗಳು ಏನು ಪೇಪರ್ ಲೀಕ್ ಆಗೈತೆ, ನೀಟ್ ಪೇಪರ್ ಲೀಕ್ ಆಗಿರ್ತಕ್ಕಂಥ ದೋಷದ ಬಗ್ಗೆ ಕೇಳಕ್ಕಂತೇಳಿ ಪ್ರತಿಭಟನೆ ಕುಂತ್ರ ನರೇಂದ್ರ ಮೋದಿಯವರು ಒಂದು ಸೌಜನ್ಯಕ್ಕಾಗಿ ಅವ್ರನ್ನ ಮಾತಾಡಿಸಿಲ್ಲ. ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಮಂತ್ರಿ ಒಂದು ದಿವಸ ಹೋಗಿ ಯಾಕೆ ಇಲ್ಲಿ ಕುಂತೀರಿ ಅಂತ ಕೇಳ್ತಕ್ಕಂಥ ಒಂದು ಸೌಜನ್ಯವನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಧರ್ಮೇಂದ್ರ ಪ್ರಧಾನ್ ಮಾಡಲಿಲ್ಲ. ಅದಾದ ನಂತರ ಎಲ್ಲ ಅವ್ರಿಗೆ ಏನು ಸಪೋರ್ಟ್ ಸಿಗಲಿಲ್ಲ ಅಂತೇಳಿ ಎಲ್ಲ ಪಾರ್ಟಿಗಳು ಅವ್ರಿಗೆ ಸಪೋರ್ಟ್ ಮಾಡಿ ಜಂತರ ಮಂತ್ರದಲ್ಲಿ ಏನು ಹೋರಾಟ ಮಾಡೋಕ್ಕತ್ರ ದೇಶದ್ರೋಹಿಗಳಂತಕ್ಕಂಥ ಒಂದು ಭಾಷೆನ ಬಳಸ್ತಕ್ಕಂಥದ್ದನ್ನು ಬಿ ಜೆ ಪಿ ಬಳಸ್ತಾರೆ. ಅಂದರೆ ನಿಮ್ಮ ವಿಚಾರದಾಗ ಯಾರು ಮೋದಿಗೆ ಸಪೋರ್ಟ್ ಮಾಡ್ತಾರೋ ಅಷ್ಟೇ ದೇಶಭಕ್ತರು, ಯಾರು ಅವ್ರ ವಿರೋಧವನ್ನು ಮಾಡ್ತಾರೋ ಅವರೆಲ್ಲ ದೇಶದ್ರೋಹಿಗಳಂತ ಹೇಳ್ತಿರಲ್ಲ. ಇವತ್ತೇನು ವಿದ್ಯಾರ್ಥಿಗಳು ಕುಣಿದು ನಿಮಗೆ ಓಟ್ ಹಾಕಿದ್ರೆ ಬಿ ಜೆ ಪಿ ಅಂತೇಳಿ, ಇವತ್ತು ಅದೇ ವಿದ್ಯಾರ್ಥಿಗಳು ನ್ಯಾಯ ಕೇಳಿದ್ರೆ ನೀವು ದೇಶದ್ರೋಹಿಗಳಂದ್ರಿ ಅಂದರೆ ನಿಮ್ಮಂಥ ಚರ್ಮದಪ್ಪ ಅಂತ ನಾಚಿಕೆ ಮಾನ ಮರ್ಯಾದೆ ಈ ಮೂರು ಬಿಟ್ಟಿರ್ತಕ್ಕಂಥ ಪಕ್ಷ ಯಾವುದಾದ್ರೆ ಬಿ ಜೆ ಪಿ ಅಂತಕ್ಕಂಥ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲೇ ಹುಬ್ಬಳ್ಳಿಯಲ್ಲಿ ಇವತ್ತು ಪ್ರತಿಭಟನೆಯಲ್ಲಿ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು 24 ತಾಸು ಮೋದಿ ಹಿಂದೆ ಮುಂದೆ ಅಡ್ಡಾಡ್ತೀರಿ ನೀವು.
ನೀವು ಹೋಗಿ ಈ ವಿಷಯ ಮುಟ್ಟಿಸ್ಬೇಕು. ಯಾಕಂತಂದರೆ ಪ್ರತಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡ್ತಕ್ಕಂಥ ಕೀರ್ತಿ ಯಾರಿಗಾರು ಸಲ್ಲಿಸಿದ್ರೆ ನರೇಂದ್ರ ಮೋದಿ. ಯಾಕಂತಂದರೆ ಒಂದು ಸಲ ಪೇಪರ್ ಲೀಕ್ ಆದ್ರೆ ನಡೀತೈತಿ, 4 ಸಲ ಪೇಪರ್ ಲೀಕ್ ಆದರೂ ನೀವು ಲಜ್ಜಿಗೆಟ್ಟ ರಾಜೀನಾಮೆಯನ್ನು ಕೊಟ್ಟಿಲ್ಲ ಅಂತಂದರೆ ನಿಮ್ಮಂಥ ಲಜ್ಜಿಗೆಟ್ಟಂಥ ರಾಜಕಾರಣಿಗಳು ಈ ಸಮಾಜ ಸಿಗಕ್ಕೆ ಸಾಧ್ಯ ಇಲ್ಲ. ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಮಾಡಲೇಬೇಕು. ಯಾಕೆ ಅಂತಂದರೆ ನೀಟ್ ಪರೀಕ್ಷೆ ಇದು ಸಾಮಾನ್ಯ ಅಲ್ಲ, ಇದು ಮೆಡಿಕಲ್. ಡಾಕ್ಟರ್ ಆಗ್ತಾರೆ, ಡಾಕ್ಟರ್ ಆಗೋಕ್ಕೆ ಎಷ್ಟೋ ಕನಸು ಕಟ್ಟಿರ್ತಾರೆ, ಎಷ್ಟೋ ಕೋಚಿಂಗ್ ತೊಗೊಂಡಿರ್ತಾರೆ. ಇವತ್ತು ಈ ಥರ ನೀಟ್ ಪರೀಕ್ಷೆ ಲೀಕ್ ಮಾಡಿದರೆ ಆ ಹುಡುಗರಿಗೆ ಏನು, ಯಾರು ಜವಾಬ್ದಾರಿ ಅದು ನೀಟ್ ಪರೀಕ್ಷೆಗೆ? ನೋಡಿ, ನೀಟ್ ಪರೀಕ್ಷೆ ಲೀಕ್ ಆಗೈತಿ, ನಾಳೆ ಇನ್ನೊಂದು ಪರೀಕ್ಷೆ ಲೀಕ್ ಆಕೈತಿ. ಹಿಂಗೆ ಏನು ಮಾಡೋಣ ನಾವು? ಚೀಟಿಂಗ್ ಮಾಡ್ಕೊತಾನೆ ಏನು ದೇಶ ಉದ್ಧಾರ ಮಾಡೋಣ? ಚೀಟಿಂಗ್ ಆಗ್ತಾ ಇದೆ ಅಂತಂದರೆ ಇದಕ್ಕೆ ಅನ್ಯಾಯ. ಈಗ ನೋಡಿ, ಜಂತರ್ ಮಂತರದಲ್ಲಿ ಎಲ್ಲರೂ ಯುವಕರು ಕುಂತು ನ್ಯಾಯಕ್ಕೆ ಕುಂತಿದ್ದಾರೆ ಅಂದರೆ ಅವರಿಗೆ ಇದು ಪೀಸ್ಫುಲ್ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ಹಲ್ಲೆ ಮಾಡೋದು, ಅವ್ರಿಗೆ ಪೊಲೀಸರು ಲಾಠಿ ಚಾರ್ಜ್ ಮಾಡೋದು, ಟಿಯರ್ ಗ್ಯಾಸ್ ಬಿಡೋದು, ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂದರೆ ಇದು ತಪ್ಪು. ಹೋರಾಟ ಮಾಡೋಕ್ಕೆ ಹಕ್ಕಿಲ್ಲ ಅಂತಂದ್ರೆ ಹೆಂಗಿದು? ನಮ್ಮ ದೇಶದಲ್ಲಿ ತಪ್ಪಾಗತ್ತಂದ್ರೆ ಅವ್ರು ಹೋರಾಟ ಮಾಡತ್ತಾರೆ. ಇದ್ರಾಗ ಯಾವುದು ಪಕ್ಷನೂ ನಾವು ಇದು ಮಾಡಿಲ್ಲ, ಏನಿಲ್ಲ. ಇದು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋದು ಒಂದು ಪ್ರೊಟೆಸ್ಟ್ ಇದೆ. ಆ ಪ್ರೊಟೆಸ್ಟನ್ನು ಇವ್ರು ಮಾಡಿಕೊಡ್ಲಿಲ್ಲ ಅಂತಂದರೆ ಇದು ತಪ್ಪು. ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಮಾಡಬೇಕು. ಆಮೇಲೆ ಇಷ್ಟೆಲ್ಲ ಅವರು ನೋಡ್ತಾ ಇದ್ದಾರೆ, ಇಷ್ಟೆಲ್ಲ ಪ್ರೊಟೆಸ್ಟ್ ಆಗತೈತಿ, ಇಷ್ಟೆಲ್ಲ ಯುವಕರು ಇದು ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ಧರ್ಮೇಂದ್ರ ಪ್ರಧಾನ್ ಅವ್ರ ಮುಂದೆ ಅವರು ರೆಸ್ಪಾನ್ಸ್ ಮಾಡಿಲ್ಲ. ಇವರು ನರೇಂದ್ರ ಮೋದಿ ಅವರು ಹೊರಗಿನ ದೇಶ ಎಲ್ಲ ಅಡ್ಡಾಡ್ತಾರೆ, ಬೇರೆ ದೇಶಕ್ಕೆ ಹೋಗ್ತಾರೆ, ಟ್ರಿಪ್ ಅಡ್ಡಾಡ್ತಾರೆ. ಅಲ್ಲೇ ಜಂತರ್ ಮಂತರದಲ್ಲಿ ಬಂದು ವಿದ್ಯಾರ್ಥಿಗಳಿಗೆ ಮಾತಾಡೋಕ್ಕೆ ಟೈಮ್ ಇಲ್ಲ ಅವರಿಗೆ. ವಿದ್ಯಾರ್ಥಿಗಳನ್ನು ಕೇಳೋಕ್ಕೆ ಟೈಮ್ ಇಲ್ಲ. ವಿದ್ಯಾರ್ಥಿಗಳು ಅವರೇನು ಟೆರರಿಸ್ಟಾ? ಅವ್ರೇನು ತಪ್ಪು ಮಾಡ್ತಾ ಇದ್ದಾರೆ? ಇನ್ನು ಇಲ್ಲಿಗಲ್ ಯಾವ್ದಾದ್ರು ಕ್ರೈಮ್ ಮಾಡ್ತಾ ಇದ್ದಾರೆ? ಅವ್ರು ನ್ಯಾಯ ಕೇಳತ್ತಾರೆ. ಅವ್ರು ನ್ಯಾಯ ಕೇಳೋಕ್ಕೆ ಅವರಿಗೆ ಹಕ್ಕಿಲ್ಲ ಅಂತಂದರೆ ಇದು ದೊಡ್ಡ ಅಪರಾಧ ಅಂತ ಹೇಳ್ತೇನೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕನ್ನ ಹಾಕುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಭಾಳ ವ್ಯವಸ್ಥಿತವಾಗಿ ಮಾಡ್ತಾ ಬಂದಿದೆ. ಕಳೆದ ವರ್ಷ ಅಂದರೆ ಈ ವರ್ಷದ ನೀಟ್ ಪರೀಕ್ಷೆಯಲ್ಲಿ 4-5 ಬಾರಿಯ ಪರೀಕ್ಷೆಯನ್ನು ಮುಂದೂಡಿಸಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಚೆಲ್ಲಾಟ ಮಾಡಿ ತೊಡಗಿದ್ದಾರೆ. ರಾಷ್ಟ್ರದಾದ್ಯಂತ ವಿದ್ಯಾರ್ಥಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳಿ ಒತ್ತಾಯ ಮಾಡ್ತಾ ಇದೆ. ಇನ್ನು ಮುಂದುವರೆದು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಯಾವ ರೀತಿ ವಿದ್ಯಾರ್ಥಿಗಳ ಮೇಲೆ ಅಮಾನವೀಯವಾಗಿ ಗುಂಡು ಹಾರಿಸಿ ಟಿಯರ್ ಗ್ಯಾಸ್ ಹಾರಿಸುವಂಥ ಕೆಲಸ ಮಾಡಿದ್ರಲ್ಲ, ಅವ್ರ ರಾಜೀನಾಮೆ ಕೂಡ ಇವತ್ತು ವಿದ್ಯಾರ್ಥಿಗಳು ಕೇಳಿ ತೊಡಗಿದ್ದಾರೆ. ವಿದ್ಯಾರ್ಥಿಗಳ ಈ ಒಂದು ಹೋರಾಟಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಇರ್ಬೋದು, NSY ಇರ್ಬೋದು, ನಾವಿವತ್ತು ನಿಂತ್ಕೊಂಡು ಅದಕ್ಕೆ ಬೆಂಬಲ ಕೊಟ್ಟು ವಿದ್ಯಾರ್ಥಿಗಳು ಧ್ವನಿಯಾಗುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಧರ್ಮೇಂದ್ರ ಪ್ರಧಾನ್ ಅವರು ನಮ್ಮ ರಾಜ್ಯದಲ್ಲಿ ಇಷ್ಟೆಲ್ಲ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾಯಿದ್ರು, ಅಥವಾ ನಮ್ಮ ಕೇಂದ್ರ ಸಚಿವರು ಎಲ್ಲರೂ ಇಷ್ಟೆಲ್ಲ ಅನ್ಯಾಯ ಆಗ್ತಾಯಿದ್ರು, ಯಾರೂ ಒಬ್ಬರು ಧ್ವನಿ ಎತ್ತುತ್ತಿಲ್ಲ. ಹೀಗಾಗಿ ನಾವೆಲ್ಲ ಇವತ್ತಿನ ದಿನ NSY ಆಗಲಿ, ಯೂತ್ ಕಾಂಗ್ರೆಸ್ ಅವರಾಗಲಿ ಎಲ್ಲರೂ ಇವತ್ತೊಂದು ಪ್ರತಿಭಟನೆ ಮಾಡಿ ಇದ್ರ ಪರವಾಗಿ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾವೆಲ್ಲರೂ ಇಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನೀಟ್ ಪೇಪರ್ ಲೀಕ್ ವಿರುದ್ಧ ಇಡೀ ದೇಶದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಅದರದ್ದೇ ಅಂಗವಾಗಿ ನಾವು ಹುಬ್ಬಳ್ಳಿಯಲ್ಲೂ ಎಲ್ಲ ವಿದ್ಯಾರ್ಥಿ ಪರವಾಗಿ ಕಾಂಗ್ರೆಸ್, NSY ಹಾಗೆ ಎಲ್ಲ ವಿವಿಧ ವಿದ್ಯಾರ್ಥಿಗಳ ಸಂಘ ಬಂದು ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಬೇಡಿಕೆ ಏನಿಲ್ಲ, ಫ್ರೀ ಆ್ಯಂಡ್ ಫೇರ್ ಟ್ರಾನ್ಸ್ಪರೆಂಟ್ ಟೆಸ್ಟಿಂಗ್ ಸಿಸ್ಟಮ್ ಆಗಬೇಕು. ವಿದ್ಯಾರ್ಥಿಗಳು ತಮ್ಮ ಇಡೀ ಜೀವನ 1 ವರ್ಷ 2 ವರ್ಷ ಆರ್ಥಿಕ ತೊಂದರೆ ಇದ್ದರೂ ಕೂಡ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿದ್ರೆ ಪೇಪರ್ ಲೀಕ್ ಆದರೆ ಅವ್ರದ್ದು ಇಡೀ ಭವಿಷ್ಯದಲ್ಲೇ ಒಂದು ಕಪ್ಪು ಚುಕ್ಕೆ ಆಗುತ್ತದೆ. ಆ 1 ವರ್ಷ ವೇಸ್ಟ್ ಆದರೆ ಆ ಒಂದು ವಿದ್ಯಾರ್ಥಿ ಕೇಳಬೇಕು, ನೀವು 1 ವರ್ಷ ವೇಸ್ಟ್ ಅಂದರೆ ಏನು ಅಂತ. ಯಾಕಂದರೆ ಎಷ್ಟೋ ಸಾಲ ಮಾಡಿ ಏನೋ ಮಾಡಿ ಹೇಗೋ ಒಂದು ಕಷ್ಟಪಟ್ಟು ಒಂದು ಕನಸು ಕಟ್ಟಿರ್ತಾರೆ, ಭವಿಷ್ಯದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನಕ್ಕೆ ಹೋಗಿ ಇಡೀ ನನ್ನ ಪರಿವಾರನ, ಇಡೀ ನನ್ನ ದೇಶವನ್ನು ಅಥವಾ ನನ್ನ ಇವರನ್ನು ಹೆಮ್ಮೆ ಪಡಿಸುವಂಥ ವಿದ್ಯಾರ್ಥಿ ಆಗಬೇಕು ಎಂಬ ಕನಸನ್ನು ಇವರು ಪೇಪರ್ ಲೀಕ್ ಮಾಡುವಂಥ ಮುಖಾಂತರ ದುಡ್ಡಿದ್ದವರು ಆ ಪೇಪರ್ ಖರೀದಿ ಮಾಡುವಂಥ ಮುಖಾಂತರ ಎಷ್ಟೋ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಅದ್ರ ವಿರುದ್ಧ ಈ ಹೋರಾಟ ನಮ್ಮದು. ಇದೇ ಸೋನಂ ವಾಂಗ್ಚುಕ್ಗೆ ನೀವು ಚೈನೀಸ್ ಏಜೆಂಟ್ ಅಂತಂದ್ರಿ, ಇವತ್ತು ಹೇಳ್ತೀರಿ ನಿನ್ನೆ ಹೋಗಿ ಯೂನಿಯನ್ ಮಿನಿಸ್ಟರ್ ಹೋಗಿ ಅವ್ರಿಗೆ ಇದು ಜ್ಯೂಸ್ ಕೊಡಿಸಿ ಅವ್ರು ಉಪವಾಸ ಉರಿಯುವಂಥ ಕೆಲಸ ಮಾಡ್ತಾಯಿದ್ರಿ. ಅಂದರೆ ನಿಮ್ಮ ಸ್ಟ್ಯಾಂಡ್ ನಿಮಗೆ ಗೊತ್ತಿಲ್ಲ. ಯುವಕರ ಪರವಾಗಿದ್ದೀರೋ ಅಥವಾ ಯುವಕರ ವಿರೋಧಿಯಾಗಿದ್ದೀರೋ ನಿಮಗೆ ಗೊತ್ತಿಲ್ಲ. ಈಗ ದೇಶ ವಿರೋಧಿ ಅಂತೀರಿ, ಯುವಕರೇನು ದೇಶ ವಿರೋಧಿಗಳ? ಏನು ನೀವು ಹೇಳೋ ಅರ್ಥ ಏನು ಅದರದ್ದು? We are from KH Patil College and we are science student. As a science student, we would support for the protest which is going on, because as a science student we want justice from the government, and for all students we want justice, because the paper should not get leaked and we want to save the students' life. Thank you. ಅಣ್ಣ, ನಾವು ನೀಟ್ ಬರಿಬೇಕಂತ ನಾವು ಎಷ್ಟೋ ಸತ ಡ್ರಾಪ್ ತೊಗೊಂಡು ಎಷ್ಟೋ ಸತ ಮಾಡಿದ್ರು ನಮಗೇನು ನ್ಯಾಯ ಸಿಗೋಲ್ತ. ಲೀಕ್ ಆಕೈತಿ, ಅದು ಆಕೈತಿ, ರೀನೀಟ್ ಮಾಡ್ತಾರೆ, ಎಲ್ಲ ಮಾಡಿದ್ರು ಏನೂ ಆಗವಲ್ತ. ಬರೀ ಎಲ್ಲ ರೊಕ್ಕ ಅಮ್ಮಂತ ಎಲ್ಲ ರೊಕ್ಕ ಏನು ಗೌರ್ಮೆಂಟ್ದವ್ರು ಏನು ಮಾಡತ್ತಾರಿ? ನಮ್ಮ ರೊಕ್ಕ ತಗೋತಾರೆ, ನಮ್ದು ತಿನ್ನತ್ತಾರೆ, ಏನೂ ಮಾಡಬೇಡ. ಲೀಕ್ ಆಗತೈತಿ, ಲೀಕ್ ಆದರೂ ಏನೂ ತೊಗೊಂಡಿಲ್ಲ ಅವ್ರು, ನಮ್ದು ಬರೀ ಏನೂ ಮಾಡತ್ತಿಲ್ಲ ಅವ್ರೆ. ಬಸ್ ಫ್ರೀ ಮಾಡಿದೆ,
ಐತಿ. ದಲ್ಲಿ ನಡೆದಂತಹ ಒಂದು ಘಟನೆಯ ಕುರಿತಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದರು. ಸುಮಾರು 600-700 ಜನ ಸೇರಿದ್ರು ಇಲ್ಲಿ. ಅವರಿಗೆ 12 ಗಂಟೆವರೆಗೂ ಅವಕಾಶ ನೀಡಲಾಗಿತ್ತು. ಅದಾದ ನಂತರ ಅವರು BRTS ರೋಡ್ ಏನಿದೆ ಅದನ್ನು ಬಂದ್ ಮಾಡಲಿಕ್ಕೆ ಅಂತ ಮುಂದಾದಂಥ ಸಂದರ್ಭದಲ್ಲಿ ಸುಮಾರು 15 ಜನರನ್ನು ನಾವು ವಶಕ್ಕೆ ತೊಗೊಂಡಿದ್ದೀವಿ. ಅವ್ರಿಗೆ ನಮ್ಮ KP ಆ್ಯಕ್ಟಲ್ಲಿ ಪ್ರೊಸೀಜರ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ 1 ಗಂಟೆಯಲ್ಲಿ ಬಿಡಲಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.